Hi, hello students. Welcome back to my YouTube channel Learning Academy Karnataka. So from last 3-4 days I couldn't able to make videos regarding any education's informations because I went for the evaluation just today I came. So I wanted to share some of the information which I got from different sources. So before getting late, let's get into the video. So before that, those who are new to my YouTube channel, please do like, share and subscribe my channel, and also share the channel with your friends so that they will also get information regarding competitive exams and other information related to educations, PU examinations and everything. ಬನ್ನಿ ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಸೊ ಬಿಗ್ ಬ್ರೇಕಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ಮಕ್ಕಳ, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಟು ಬಿ ಫ್ರ್ಯಾಂಕ್, ಅರ್ಥ ಆಯ್ತಾ? ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಎದುರಿಸೋಕ್ಕೋಸ್ಕರ ಅಲ್ಲ. ಸೊ ನಾವು ನಥಿಂಗ್ ಟು ಡೂ ವಿತ್ ಯುವರ್ ಎಕ್ಸಾಮಿನೇಷನ್ ರಿಸಲ್ಟ್ಸ್. ಎಸ್ ಆರ್ ನೋ? ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಬಂದೇ ಬರುತ್ತೆ. ಅದಲ್ದೇ ಸೊ ನಿಮಗೆ ಮತ್ತೆ ಇಂಪ್ರೂವ್ಮೆಂಟ್ ಎಕ್ಸಾಮ್ಸ್ಗಳಿದೆ. ನಿಮಗೆ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಇದೆ, ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಇದೆ. ಸೊ ಆ ಎಕ್ಸಾಮಿನೇಷನಲ್ಲಿ ಇನ್ನೂ if you are not satisfied with the result which you are going to get from this first board examinations, ತಲೆನೇ ಕೆಡಿಸ್ಕೋಬೇಡಿ. ಇವಾಗ ನೀವು ತಲೆ ಕೆಡಿಸ್ಕೋಬೇಕಾಗಿರೋದು ಯಾವುದಕ್ಕೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಇವಾಗ ಯಾವುದಕ್ಕೆ ತಲೆ ಕೆಡಿಸ್ಕೋಬೇಕು? KCET, ಅರ್ಥ ಆಯ್ತಾ? ಸೊ ನಿಮಗೆ ಅದು ದ KCET ಎಕ್ಸಾಮ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ನಾವು, ಬಿಕಾಸ್ 50% ಆಫ್ ಯುವರ್ ವೆಯ್ಟೇಜ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ KCET ಎಕ್ಸಾಮಿನೇಷನ್ಸ್. ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ಅರ್ಥ ಆಯ್ತಾ? ಸೊ ನಿಮ್ಗೆ ರಿಸಲ್ಟು ನನಗೆ ಬಂದ ಮಾಹಿತಿ ಪ್ರಕಾರ, ಗೊತ್ತಿರೋ ಮಾಹಿತಿ ಪ್ರಕಾರ, ನಿಮ್ಗೆ ಆಲ್ರೆಡಿ ಗೊತ್ತು, ನ್ಯೂಸ್ ಪೇಪರಲ್ಲಿ ಕೂಡ ಬಂದಿದೆ. ಏಪ್ರಿಲ್ ಸೆಕೆಂಡ್ ವೀಕ್ ಅಂತ ಹೇಳಿದ್ರೆ 99% ನಿಮಗೆ ಏಪ್ರಿಲ್ 10th ಬರುತ್ತೆ. ಇಲ್ಲ ಅಂದರೆ ಮೋಸ್ಟ್ ಪ್ರಾಬಬ್ಲಿ 13th ಇಸ್ ದ ಲಾಸ್ಟ್, ಅರ್ಥ ಆಯ್ತಾ? 99% ನನ್ನ ಪ್ರಕಾರ 10th ಬರುತ್ತೆ, ಅರ್ಥ ಆಯ್ತಾ? ಸೊ ಬರಲಿ ಬಿಡಿ, ರಿಸಲ್ಟ್ ಪಾಡಿಗೆ ಅದು ಬರುತ್ತೆ, ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ಅರ್ಥ ಆಯ್ತಾ? ಸೊ ನೀವು ಫೇಲ್ ಆದರೂ ಎಕ್ಸಾಮ್ ಬರಿಬೋದು, ಪಾಸ್ ಆದ್ರೂ ಎಕ್ಸಾಮ್ ಬರಿಬೋದು, ಅರ್ಥ ಆಯ್ತಾ? ಸೊ ದಟ್ಸ್ ದ ವೈ ಮೇಕಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ರಿಮೈಂಡರ್ ದಟ್. ಸೊ ನೀವು ಟಾರ್ಗೆಟ್ 100+ ಇಟ್ಕೊಳ್ಳಿ. KCET ಎಕ್ಸಾಮಿನೇಷನ್ ರಿಸಲ್ಟ್ ಪಕ್ಕಕ್ಕಿಡಿ, ಬಂದೇ ಬರುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಹಾರ್ಡ್ಲಿ 15 ಡೇಸ್ ಇದೆ. ಸೊ 15 ಡೇಸಲ್ಲಿ ನಿಮ್ಮ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಯೋಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತೆಗೀರಿ KCET ಎಕ್ಸಾಮಿನೇಷನ್ಸಲ್ಲಿ. ಸೊ ದಟ್ ಗಿವ್ಸ್ ಯು ದ ಕಾನ್ಫಿಡೆಂಟ್ ಟು ಸರ್ಚ್ ಫಾರ್ ಗುಡ್ ಇನ್ಸ್ಟಿಟ್ಯೂಷನ್ಸ್, ಅದಾಯ್ತಾ ಮಕ್ಕಳ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೈ ಇಂಟೆನ್ಷನ್ ಈಸ್ ಟು ಮೇಕ್ ದಿಸ್ ವಿಡಿಯೋ ಈಸ್ ಟು ನಾಟ್ ಓಕೆ, ನಿಮಗೆ ಭಯ ಬೀಳ್ಸೋದಂತ ಏನಲ್ಲ. ಸೊ ರಿಸಲ್ಟ್ ಬರಲಿ, ತಲೆ ಕೆಡಿಸ್ಕೋಬೇಡಿ. ಸೊ ನೀವು ಜಾಸ್ತಿ ಏನು ಕಾನ್ಸಂಟ್ರೇಷನ್ ಮಾಡಬೇಕು, KCET ಎಕ್ಸಾಮ್ಗೆ ಕಾನ್ಸಂಟ್ರೇಷನ್ ಮಾಡಿ. ಓಕೆ ಮಕ್ಕಳ, ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.